ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತೇನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಆಸೆ ಈ ಸೀರಿಯಲಲ್ಲಿ ಬರುವಂಥ ಕತೆ ಏನು ಅಂದರೆ, ರಾತ್ರಿ ಎಲ್ಲ ಹೂ ಕಟ್ಟಿದ್ದಾರೆ. ಅಂದರೆ ಮನೋಜ್ಗೆ ದುಡ್ಡು ಕೊಡಬೇಕು ಅಂತೇಳ್ಬಿಟ್ಟು ಡಿವೋರ್ಸಿಗೆ 50,000 ರೂಪಾಯಿ. ಏನು ಸ್ವಾಮಿ ನಾವು ಹಿಂಗೆ ಅಂತ ಅನ್ನೋ ಲಾಯರು ದುಡ್ಡು ಕೇಳಿದ್ದಾರೆ ಅಂತೇಳ್ಬಿಟ್ಟು ರಾತ್ರಿ ಎಲ್ಲ ಪಾಪ ಮನೆಯವರೆಲ್ಲ ಸೇರಿಕೊಂಡು ನಿದ್ರೆಗಟ್ಕೊಂಡು ಹೂ ಕಟ್ಟಿ ವ್ಯಾನಿಗೆ ಹಾಕಿ ವ್ಯಾನ್ಗೆ ಹಾಕಿ ಕಳಿಸಿದ್ದಾರೆ ಅಡ್ರೆಸ್ ಕೊಟ್ಟು. ಅಲ್ಲಿ ಇವಳು ಕಲ್ಯಾಣಿ ಏನು ಮಾಡ್ತಾಳೆ, ಕಲ್ಯಾಣಿ ಮತ್ತು ಅವಳು ಫ್ರೆಂಡು ಆ ಎಮ್ಮನು ಏನು ಮಾಡ್ತಾಳೆ, ಅವಳು ಶಾಂತಿಗೂ ಫ್ರೆಂಡು, ಕಲ್ಯಾಣಿಗೂ ಫ್ರೆಂಡು. ಇಲ್ಲಿ ವಿಷಯ ಅಲ್ಲಿ ಹೇಳೋದು, ಅಲ್ಲಿ ವಿಷಯ ಇಲ್ಲಿ ಹೇಳೋದು, ಈ ಥರ ಮಾಡಿಬಿಟ್ಟು ಅವಳು ಏನು ಮಾಡಿದ್ದಾಳೆ ಅಂದರೆ ಎಲ್ಲ ವಿಷಯನೂ ಇವಳಿಂದ ತಿಳ್ಕೊಂಡು, ಶಾಂತಿಯಿಂದ ತಿಳ್ಕೊಂಡು ಕಲ್ಯಾಣಿಗೆ ಹೇಳೋದು. ಹೂವೆಲ್ಲ ರೆಡಿ ಆಯಿತು, ವ್ಯಾನಿಗೆ ಹಾಕಿದ್ದೀವಿ ಅಂತ ಆ ವಿಷಯನೆಲ್ಲ ಫೋನ್ ಮಾಡಿ ತಿಳ್ಕೊಂಡು ಹೇಳಿ, ಅವಳು ಆಟೋನೇ ಬೇರೆ ಕಡೆ ತಿರುಗಿಸ್ಬಿಟ್ಟು ಆ ಹೂವನ್ನ ಅಲ್ಲಿ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ. ಹೂಗಳು ಪೂಜೆಗೆ ರಾತ್ರಿ ಎಲ್ಲ ಕಟ್ಟಿದ್ದು ವೇಸ್ಟು, ಪೂಜೆಗೆ ಹೋಗಲೇ ಇಲ್ಲ. ಆವಾಗ ಇದೇ ಥರ ಮಾಡೋಣ ನಾನು ಹಂಗೆ ಮಾಡಿದರೆ ಹೆಂಗೆ ಅಂತ ಹೇಳ್ತಾಳೆ. ಒಳ್ಳೆ ಐಡಿಯಾ ಮಾಡು ಅಂತ ಈ ಮನೆ ಹಾಳಿ ಹೇಳ್ತಾಳೆ. ಹಾಗಾಗ್ಬಿಟ್ಟು ಅದನ್ನು ಕೇಳಿಕೊಂಡು ಅವಳು ಅವ್ರದ್ದೇ ಇವಳ ಕಡೆ ಇರದೆ ಆಟಕ್ಕೆ ಕಳಿಸ್ಬಿಡ್ತಾಳೆ. ಪ್ಲ್ಯಾನ್ ಮಾಡಿಬಿಟ್ಟು ಕಳಿಸಿ ಹೂವೆಲ್ಲ ಪ್ಯಾಕಿಂಗ್ ಆಯಿತು. ಆಮೇಲೆ ಮನೋಜ್ಗೆ ಬೇಡ ಅಡ್ರೆಸ್ ಕೊಟ್ಟು ಕಳ್ಸೋಣ, ಅಡ್ರೆಸ್ ಆಗ್ತಾನೆ ಅಂದರೆ ಇಲ್ಲ ಯಾರನ್ನೂ ನಂಬಲ್ಲ, ನಾನೇ ಹೋಗಬೇಕು, ನಾನೇ ಹೂ ತಗೋಗಿ ಹಾಕಿ ದುಡ್ಡು ಇಸ್ಕೊಂಡು ಬರ್ತೀನಿ, ನನಗೆ ಡಿವೋರ್ಸ್ ಬೇಕೇ ಬೇಕು, ಲಾಯರ್ ಹತ್ರ ಹೋಗೋಣಂತೆ ಅಂತೇಳ್ಬಿಟ್ಟು ಹೆಂಗೆ ಸ್ವಾಮಿ ನಾವು ಲಾಯರಿಗೆ 50,000 ರೂಪಾಯಿ ಕೊಡಬೇಕು. ಶಾಂತಿಗೆ ಫೋನ್ ಬರುತ್ತೆ. ಆಯಿತು ಮೇಡಮರೇ, ಈಗ ತರ್ತೀವಿ, ಇವತ್ತು ಅಡ್ಜಸ್ಟ್ ಮಾಡ್ತಾಯಿದ್ದೀವಿ, ಇವತ್ತು ತೊಗೊಂಡು ಬರ್ತೀವಿ ಅಂತ ಅಕೌಂಟಿಗೆ ಹಾಕ್ಬಿಡಿ, ಅಕೌಂಟಿಗೆ ಹಾಕೋಕ್ಕೇ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ ಮೇಡಮರೇ, ಬರ್ತೀವಿ ಇವತ್ತು ಅಂತೇಳಿ. ಆಮೇಲೆ 5 ಡಿಗ್ರಿ ಮನೋಜ ನಾನೇ ಹೋಗ್ತೀನಿ, ಯಾರನ್ನೂ ನಂಬಲ್ಲ ಅಂತೇಳಿ ಅವನೇ ಹೋಗೋದು ಕೂತ್ಕೋತಾನೆ ವ್ಯಾನಿಗೆ, ಅಂದರೆ ಟೆಂಪಕ್ಕೆ ಹಿಂದೆ ಹೂ ತುಂಬ್ಕೊಂಡು ಮುಂದೆ ಟೆಂಪದಲ್ಲಿ ಕೂತ್ಕೊಂಡು ಡ್ರೈವರ್ ಇರ್ತಾನೆ, ಕೂತ್ಕೋತಾನೆ. ಇವನಿಗೆ ರಾತ್ರಿ ಎಲ್ಲ ನಿದ್ದೆ ಗಟ್ಟಿರ್ತಾನಲ್ಲ, ನಿದ್ದೆ ಅಂದರೆ ನಿದ್ದೆ ಸಿಕ್ಕಾಬಿಟ್ಟೆ ನಿದ್ದೆ ಬರುತ್ತೆ. ಇವನೇನು ಮಾಡ್ತಾನೆ, ತೂಕುಡಿಸಿ ಡ್ರೈವರ್ ಭುಜದ ಮೇಲೆ ಮನ್ಕೊಳ್ತೀನಿ, ನಾನು 5 ಡಿಗ್ರಿ ಮನೋಜ, ನನ್ನನ್ನು ಕೇವಲವಾಗಿ ತಿಳ್ಕೊಬೇಡ, ಹಾಗೆ ಹೀಗೆ ಅಂತ ಏನೇನೋ ಪುಂಗಿ ಊದಿ ಅಲ್ಲೇ ಅವನು ಭುಜದ ಮೇಲೆ ಮನ್ಕೊಳ್ತೀನಿ, ನಿಂಗೂ ಅದೃಷ್ಟ ಬರುತ್ತೆ, ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಹೇಳ್ತಾನೆ. ಆಯಿತು ಸರ್ ಮಲ್ಕೊಳ್ಳಿ ಅಂತ ಹೇಳ್ತಾನೆ, ಮಲಗಿಸ್ಕೋತಾನೆ. ಇಲ್ಲಿ ಪಾಪ ಇವರೆಲ್ಲ ರಾತ್ರಿ ಎಲ್ಲ ಹೂ ಕಟ್ಟಿ ಎಲ್ಲ ಕ್ರೇಟಿಗೆ ತುಂಬಿ ಎಲ್ಲ ರೆಡಿ ಮಾಡಿ ಕಳಿಸ್ಯಾರೆ. ಆದರೆ ದೇವಸ್ಥಾನಕ್ಕೆ ಹೂ ಹೋಗಲೇ ಇಲ್ಲ. ಮೀನಂಗೆ ಆಗಾಗ ಫೋನ್ ಬರ್ತಾನೆ ಇರುತ್ತೆ, ಎಲ್ಲಿ ಮೀನಮ್ಮ ಹೂ ಬರಲೇ ಇಲ್ಲ ಅಂತ. ಬರುತ್ತೆ ಸರ್, ಇನ್ನೊಂದು ಅರ್ಧ ಗಂಟೆಲಿ ಬಂದುಬಿಡುತ್ತೆ, 1 ಗಂಟೆಲಿ ಬಂದುಬಿಡುತ್ತೆ ಅಂತ ಹೇಳ್ತಲೇ ಇದ್ದಾಳೆ. ಆಮೇಲೆ ನೋಡಿದ್ರೆ ಮನೋಜನ್ ತಗೊಂಡೋಗ್ಬಿಟ್ಟು ಎಲ್ಲೋ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಸೈಡಲ್ಲಿ ಹಾಕ್ಬಿಟ್ಟು ಹೂವನ್ನು ತಗೊಂಡು ಬೇರೆ ಕಡೆ ಹೋಗ್ಬಿಟ್ಟಿದ್ದಾಳೆ. ಈ ಲಾಯರ್ ನೋಡಿದ್ರೆ ಆಗಾಗ ಪದೇ ಫೋನ್ ಮಾಡ್ತಲೇ ಇದ್ದಾಳೆ, ಹೆಂಗೆ ಸ್ವಾಮಿ ನಾವು ಲಾಯರು. ಆದರೆ ದುಡ್ಡು ಇನ್ನೂ ಅಡ್ಜಸ್ಟ್ ಆಗಲ್ಲ, ಇದಾಗೋಯ್ತು, ಇನ್ನು ಯಾರೂ ಅಡ್ಜಸ್ಟ್ ಮಾಡಿ ಕೊಡೋಲ್ಲ. ಆಮೇಲೆ ನೋಡಿದ್ರೆ ಆ ಕಡೆಯಿಂದ ಫೋನ್ ಮಾಡ್ತಲೇ ಅವರೇ, ಶಾಂತಿ ಮಾಡು ಅಂತ, ಮೀನು ಮಾಡು ಅಂತ ಹೇಳ್ತಾಳೆ. ಮೀನ ನಾನು ಮಾಡಲ್ಲ, ನೀವು ಮಾಡಿ, ಇನ್ನೂ ಹೋಗಿಲ್ಲಂತೆ ಹೂವು, ಮಾಡಿ ಅತ್ತೆ ಅಂತ ಹೇಳ್ತಾಳೆ. ಓಹೋ ಮಾಡಿದ್ರೆ ಏನಾಗ್ಬಿಡುತ್ತೋ ಇವಳಿಗೆ ಅಂತೆಲ್ಲ ಅಳ್ಳು ಬೇರೆ ಟೀಸ್ ಮಾಡ್ತಾಳೆ. ಏನಾಗಲ್ಲ ಅತ್ತೆ, ಆದರೆ ನಾನು ಮಾಡಲ್ಲ, ನೀವು ಮಾಡಿ ಅಂತ. ಆಮೇಲೆ ರಂಗನಾಥ್ ಹೇಳ್ತಾನೆ, ನಿನ್ನ ಬುದ್ಧಿ ಇದೆಯೇನೆ ನಿನಗೆ, ನೀನು ಮಾಡೇ, ಅವಳು ಯಾಕೆ ಮಾಡ್ತಾಳೆ, ನೀನು ಮಾಡೇ ಫೋನು ಅಂತ ಹೇಳ್ತಾಳೆ. ಸರಿ ಬಿಡಿ ಹೋಲಿ, ನಾನೇ ಮಾಡ್ತೀನಿ, ಯಾರಾದರೂ ಏನಂತೆ. ಏನು ಅದಕ್ಕೆ ಹಿಂಗೆ ಆಡ್ತೀರಾ ಹಂಗೆ ಅಂತೇಳ್ಬಿಟ್ಟು ಶಾಂತಿ ತಲೆ ಮೇಲೆ ಕಾಲು ತಲೆ ನಿಲ್ತೇ ಇಲ್ಲ, ಓಡಾಡ್ತಾಳೆ ಆ ಕಡೆ ಈ ಕಡೆ. ಇನ್ನೇನು ದುಡ್ಡು ಬಂದುಬಿಡುತ್ತೆ, ಕೋರ್ಟಿಗೆ ಹೋಗ್ಬಿಡ್ತೀವಿ ಅಂತ. ಆಮೇಲೆ ಮೀನನು ಸೂರ್ಯನು ನಾವು ಕೋರ್ಟಿಗೆ ಬರ್ತೀವಿ, ರವಿ ನೀನು ಬಂದುಬಿಡು ಅಂತೆ, ಸಕ್ಕರೆ ನೀನು ಹೋಗ್ಬಿಡು ಕೋರ್ಟಿಗೆ ಅಂತೆಲ್ಲ ಹೇಳಿ ಎಲ್ಲರೂ ರೆಡಿಯಾಗಿ ಕೋರ್ಟಿಗೆ ಹೋಗೋಕ್ಕೆ ರೆಡಿಯಾಗವ್ರೆ. ಇವತ್ತು ಡಿವೋರ್ಸ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು. ಆದರೆ ಹೂ ಹೋಗಲೇ ಇಲ್ವಾ, ದುಡ್ಡು ಸಿಗಲೇ ಇಲ್ವಾ. ಇವ್ನು ನೋಡಿದರೆ ಟ್ರ್ಯಾಕ್ ಮೇಲೆ ಮನ್ಕೊಂಡು ಹೇಳ್ತವನೆ, ಅಮ್ಮ ಫೋನ್ ಫಸ್ಟ್ ಎತ್ತದೇ ಇಲ್ಲ, ಲಾಸ್ಟಲ್ಲಿ ಮಾಡ್ತಾ ಹೋದಂಗೆ ಮಮ್ಮಿ ಫೋನ್ ಮಾಡ್ತವ್ರಲ್ಲ ಬೈತಾರೆ ಅಂತೇಳಿ ಫಸ್ಟ್ ಸಲ ಎತ್ತೋದೇ ಇಲ್ಲ, 2ನೇ ಸಲ ಎತ್ತುತ್ತಾನೆ. ಎತ್ತಿಬಿಟ್ಟು, ಅಮ್ಮ ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿ ತಗೊಬಂದು ಇಲ್ಲಿ ಎಷ್ಟೋಗಿದ್ದಾರೆ ಅಮ್ಮ, ಹೂವು ಇಲ್ಲ ಏನಿಲ್ಲ ಎಲ್ಲ ಹೋಯ್ತು ಅಂತಾನೆ. ಅಯ್ಯೋ ಮನೆ ಹಾಳಾದವನಿ, ಏನೋ ಮಾಡಿದೆ ಹಂಗೆ ಹಿಂಗೆ ಅಂತೆಲ್ಲ ಬೈತಾರೆ. ಕೊನೆಗೆ ರಂಗನಾಥ ಇಸ್ಕೊಂಡು ಬೈತಾನೆ,
ಅಮ್ಮ ಮಮ್ಮಿ ಬೈಬೇಡ ಅಂತ ಹೇಳು ಅಪ್ಪಂಗೆ ಅಂತಾನೆ. ಬೈಯಲ್ಲ ನಿನಗೆ, ಇನ್ನೇನು ಮಾಡ್ತಾರೆ ಅಂತೇಳಿ ಈ ಕಳ್ಳ ಡ್ರೈವರು ನೋಡಿ ಅವನಿಗೆ ಮೋಸ ಮಾಡಿಬಿಟ್ಟು ಅವಳ ಕಡೆ ಫಾಲೋವರ್ಸು ಕಲ್ಯಾಣಿ ಕಡೆ ಇವನ್ನ ಎತ್ತೆಲ್ಲ ಎಸ್ದ್ಬಿಟ್ಟು ಹೂ ತೊಗೊಂಡು ಬೇರೆ ಕಡೆ ಹೊರ್ಟೋಗಿದ್ದಾರೆ. ಈಗ ಸೂರ್ಯಂಗೆ ಫೋನ್ ಮಾಡಮ್ಮ ಅಂತೇಳಿ ರಂಗನಾಥ ಹೇಳ್ತಾನೆ. ಆದರೆ ಸೂರಿಗೆ ಫೋನ್ ಮಾಡೋಕ್ಕೆ ಏನು ಬೈತಾರೋ ಏನೋ ಅಂತೇಳ್ಬಿಟ್ಟು ಮೀನಾ ಹೆದರ್ಕೊಳ್ತಾ ಇದ್ದಾಳೆ. ಆಮೇಲೆ ಶಾಂತಿನೂ ಬೈದ್ಲು, ಏನು ನಿನ್ನ ಇದೇ ಮನೆಯಲ್ಲಿ ಕೆಲಸ ಮಾಡ್ತೀಯಲ್ಲೋ ಯಾವಾಗ ನೋಡಿದ್ರು ಅಂತ. ಮಮ್ಮಿ ಅಂತಾನೆ. ಏನೋ ಮಮ್ಮಿ ಅಂತ. ಬೈಬೇಡ ಮಮ್ಮಿ ಅಂತಾನೆ. ಬೈಯಲ್ಲ, ನಿನ್ನನ್ನು ಮುದ್ದಿಸ್ತಾರೆ ಅಂತೇಳಿ ಬೈತಾಳೆ. ಆಮೇಲೆ ಅಲ್ಲಿ ರಂಗನಾಥ ಮತ್ತು ಅಜ್ಜಿ ಮೀನಾ, ಮನೋಜ್ ಅವರೇ ನಿಮಗೇನು ಮರ್ಯಾದೆ ಇಲ್ವಾ, ನೀವು ಏನಕ್ಕೆ ಈ ಥರ ಮಾಡ್ತೀರಾ, ಹಾಗೆ ಹಿಂಗೆ ಅಂತೆಲ್ಲ ಬೈತಾರೆ. ಎಷ್ಟೇ ಬೈದ್ರೂ ಬರೀ ಅವನು ನಾನೇನು ಮಾಡಲಿ ಅನ್ನೋದೇಯ. ಇವಳು ಕಲ್ಯಾಣಿ ಪ್ರಳಯ ಎಂತಕಿ ಮನೆ ಹಾಳು ಬುದ್ಧಿನೇ ಜಾಸ್ತಿ. ಇವಳು ಯಾವಾಗ ನೋಡಿದ್ರು ಮನೆ ಹಾಳು ಬುದ್ಧಿ ಮಾಡಿ ಎಲ್ಲನೂ ಯಾಮಾರ್ಸೋದೆ ಇವಳು ಜೀವನ ಪೂರ್ತಿ. ಈಗ ನೋಡಿದ್ರೆ ಈ ಹೂವನ್ನು ತಗೊಂಡು ಬೇರೆ ಕಡೆ ಹೋದ್ಲು, ಇವನನ್ನು ತೆಗೆದು ಅಲ್ಲಿ ಎತ್ತಕ್ಕೆ ಹೋಗ್ಯಾಳೆ. ಈಗ ನೋಡಿದ್ರೆ ಅವನು ಅಲ್ಲಿ ಬಿದ್ದಿದ್ದಾನೆ ಅನಾಥವಾಗಿ. ಈಗ ಸೂರ್ಯ ಮೀನಾ ಎಲ್ಲರೂ ಹುಡ್ಕೊಂಡು ಹೋಗ್ಬೇಕು. ಡೈವರ್ಸ್ ಅಂತೂ ಆಗಲ್ಲ. ಡೈವರ್ಸ್ ಆಗ್ದಂಗೆ ಇವಳು ಮಾಡಬೇಕು ಅಂತ ಇವಳು ಪ್ಲ್ಯಾನು ಕಲ್ಯಾಣಿದು. ಆಮೇಲೆ ರಂಗನಾಥಗೆ ಈ ವಿಷಯ ಗೊತ್ತಾಗುತ್ತೆ. ಅವನು ಕೂಗಾಡ್ತಾನೆ, ಕಿರ್ಚಾಡ್ತಾನೆ, ಬೈತಾನೆ. ಏನು ಮಾಡಿದ್ರೂ ವಾಪಸ್ ಬರಲ್ಲ. ದುಡ್ಡು ಇನ್ನೆಲ್ಲಿ ವಾಪಸ್ ಬರುತ್ತೆ, ಹೋಯ್ತು ದುಡ್ಡು. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಪಾಪ ಎಲ್ಲ ಕಳ್ಕೊಬಿಟ್ಟಿದ್ದಾರೆ. ಯಾವ ದುಡ್ಡು ಇಲ್ಲ ಇವಾಗ, ಎಲ್ಲ ಹೋಯ್ತು. ಪಾಪ ರಾತ್ರಿ ಎಲ್ಲ ಹೂ ಕಟ್ಟಿದ್ದು ಹೋಯ್ತು. ಅಷ್ಟೊಂದು ಹೂ ಕಟ್ಟಿ ಅಷ್ಟೊಂದು ನಿದ್ರೆ ಕಟ್ಕೊಂಡು ಬೇರೆಯವ್ರಿಗೆ ಕರ್ಕೊಂಡ್ರೆ ಅವ್ರಿಗೆ ಸಂಬಳ ಕೊಡಬೇಕಲ್ಲ, ಮನೆಯವ್ರಿಗೆ ಕಟ್ಟಿದರೆ ದುಡ್ಡು ಬರುತ್ತೆ ಅಂತ ಎಲ್ಲ ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೆಲ್ಲ ಹೊರಟೋಯ್ತು. ಮೀನಾಗೆ ಬೇಜಾರಾಗೋಯ್ತು. ಅವರು ನಂಬಿಕೆ ಉಳಿಸ್ಕೊಳ್ಳಿಲ್ವಲ್ಲ ಅಂತ ಅವರು ಪಾಪ ಬೇಜಾರು ಮಾಡ್ಕೊಳ್ತಾರೆ. ಹೂ ಕಟ್ಟಿ ಕಳಿಸಿದ್ರೂ ಬಂದಿಲ್ಲ ಮೇನಮ್ಮ ಅಂತ ಹೇಳಿದಾಗ 10 ನಿಮಿಷ ಸರ್ ಬರುತ್ತೆ ಅಂತ ಹೇಳ್ತಲೇ ಇದ್ದಾಳೆ. ಆದರೆ ಹೋಗಿಲ್ಲ, ಪೂಜೆಗೆ ಟೈಮ್ ಆಗೋಯ್ತು, ಹೂ ಹೋಗಿಲ್ಲ. ಇದು ತಾನೇ ಬೇಜಾರಾಗೋಂಥ ವಿಷಯನೇ. ಇಲ್ಲಿ ನೋಡಿದರೆ ಶಾಂತಿ ನಿದ್ದೆ ಮಾಡ್ತಾ ಚೇರ್ ಮೇಲೆ ಮನಗಿದ್ಲು, ಅಜ್ಜಿ ಆ ಕಡೆ ಕೂತಿದ್ಲು, ರಂಗನಾಥ ಏನೋ ಕತೆ ಹೇಳ್ತಾ ಇದ್ದ. ಆ ಟೈಮಿಗೆ ಕರೆಕ್ಟಾಗಿ ಹೂ ಹೋಗಿಲ್ಲ ಅಂತ ಆಯಿತು. ಮೀನಾ ಹೂ ಹೋಗಿಲ್ಲಂತೆ, ಮಾವ ಏನು ಮಾಡೋದು ಅಂತ ಫೋನ್ ಮಾಡು ಅಂತ ಹೇಳಿದಾಗ ಫೋನ್ ಮಾಡಿದ್ರೆ ಫೋನ್ ಎತ್ತೆಲ್ಲ. ಕೊನೆಗೆ ಮಮ್ಮಿ ನಾನು ಎಲ್ಲ ಎತ್ತಾಕೆ ಹೋಗ್ಯಾರ ಮಮ್ಮಿ, ನನ್ನ ಒಂದು ಕಡೆ ರೈಲ್ವೆ ಟ್ರ್ಯಾಕ್ ಹತ್ರ ಬಿದ್ದಿದ್ದೀನಿ ಮಮ್ಮಿ, ನನಗೆ ಎಲ್ಲಿ ಯಾವ ಊರು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತಾನೆ. ಅಯ್ಯೋ ಹಾಳಾದವನೇ, ಹೋಯ್ತಲ್ಲೋ ದುಡ್ಡು ಅಂತ ಕೊರಗ್ತಾರೆ, ಬೈತಾರೆ ಎಲ್ಲರೂ. ಮೀನೂ ಬೈತಾಳೆ, ರಂಗನಾಥನೂ ಬೈತಾನೆ, ಅಜ್ಜಿನೂ ಬೈಯುತ್ತೆ, ಶಾಂತಿನೂ ಬೈತಾಳೆ, ರಂಗನಾಥ್ ಎಲ್ಲರೂ ಬೈತಾರೆ. ಆಮೇಲೆ ಸೂರ್ಯಂಗೆ ಫೋನ್ ಮಾಡ್ತಾರೆ. ಸೂರ್ಯ ಏನು ಮಾಡ್ತಾನೆ ಪಾಪ, ಅವನು ಎಲ್ಲಿ ಆ ಕಡೆ ಹೋದ್ರು ಅಂತ ಟ್ರೇಸ್ ಮಾಡಿ ಹುಡ್ಕೋ ಅಷ್ಟರೊಳಗೆ ಟೈಮ್ ಆಗೋಗುತ್ತೆ, ಹೂವು ಹಾಳಾಗೋಗುತ್ತೆ. ಇದು ಮೀನನಿಗೂ ಬೇಜಾರಾಗೋಯ್ತು. ಎಷ್ಟೆಲ್ಲ ಅಡ್ಜಸ್ಟ್ ಮಾಡಿ ಕಟ್ಟಬೇಕು, ಅವ್ರಿಗೊಂದು ಒಳ್ಳೆ ಭವಿಷ್ಯ ಕೊಡಿಸ್ಬೇಕು, ಡಿವೋರ್ಸ್ ಆದರೆ ಒಂದು ನೆಮ್ಮದಿಯಾಗಿರ್ತಾರೆ ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ರು ಇವ್ರು ಈ ಥರ ಮಾಡ್ಕೋತಾರಲ್ಲ ಮನೋಜ ಯಾವಾಗಲೂ. ಇವ್ರಿಗೆ ಬುದ್ಧಿ ಇಲ್ಲ, ಇವ್ರಿಗೆ ಸಹಾಯ ಮಾಡೋಕ್ಕೆ ಹೋಗೋದೇ ಅಲ್ಲ ಅನ್ನೋವಷ್ಟು ಅವಳಿಗೆ ಬೇಜಾರಾಯಿತು. ಆ ಕಡೆನೂ ಮರ್ಯಾದೆ ಹೋಯ್ತು, ಈ ಕಡೆನೂ ದುಡ್ಡು ಉಳಿಲಿಲ್ಲ, ಎಲ್ಲ ಹಾಳಾಗೋಯ್ತು ಅಂತೇಳಿ ಅವಳಿಗೂ ತುಂಬ ಬೇಜಾರಾಯಿತು. ಸೂರ್ಯಂಗೂ ಬೇಜಾರಾಯಿತು, ರವಿಗೂ ಬೇಜಾರಾಯಿತು. ಎಲ್ಲರೂ ಬೇಜಾರು ಮಾಡಿಕೊಂಡು ನಿಮ್ಮ ಮಗನಿಗೆ ಎಷ್ಟೇ ಆದರೂ ಬುದ್ಧಿ ಬರಲ್ಲ ಅತ್ತೆ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಬೇರೆ ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.